ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೈಕ್ರೋ ಫೈನಾನ್ಸ್ಗೆ ಗುಡಿಬಂಡೆಯಲ್ಲಿ ಬಲಿ. ಸಾಲ ಕಟ್ಟಕ್ಕಾಗ್ದಿರನೇ ಈ ತರ ಮಾಡ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ. ಸಾಲ ಬಾಧೆ ತಾಳಲಾರದೆ ಕೂಲಿ ಕಾರ್ಮಿಕ ನೇಣಿಗೆ ಶರಣು. ಗಿರೀಶ್ ಅನ್ನೋರು ಬೀಚ್ಕನಹಳ್ಳಿಯವರು 26 ವರ್ಷದ ವಯಸ್ಸಿನ ಯುವಕ. ಅವರು ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ಮಾಹಿತಿ ಬರ್ತದೆ. ಸದ್ಯ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಅನೇಕರು ಆತ್ಮಹತ್ಯೆಗೆ ಶರಣಾಗುತ್ತಿರುವ ಘಟನೆಗಳು ನಡೆಯುತ್ತಿವೆ. ಇದೀಗ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮದಲ್ಲಿ ಗಿರೀಶ್ ಎಂಬ 26 ವರ್ಷದ ಕೂಲಿ ಕಾರ್ಮಿಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೃತರು ವಿವಿಧ ಸಂಸ್ಥೆಗಳಲ್ಲಿ ಸುಮಾರು 13 ಲಕ್ಷ ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಮೃತ ಗಿರೀಶ್ ಕಳೆದ 2 ವರ್ಷಗಳಿಂದ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿಕೊಂಡು ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಎನ್ನಲಾಗಿದೆ. ಫೆಬ್ರವರಿ 2ರ ರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಮೃತ ವ್ಯಕ್ತಿ ಕಳೆದ 2 ವರ್ಷಗಳಿಂದ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸುಮಾರು 13 ಲಕ್ಷಕ್ಕೂ ಅಧಿಕ ಸಾಲ ಪಡೆದುಕೊಂಡಿದ್ದನಂತೆ. ಸಾಲ ತೀರಿಸಲಾಗದೆ ನೇಣಿಗೆ ಶರಣಾಗಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಮೃತರಿಗೆ 1.5 ವರ್ಷದ ಮಗಳು ಇದ್ದಾಳೆ. ಈ ಕುರಿತು ಗ್ರಾಮದ ಹಿರಿಯ ಮುಖಂಡ ಅಶ್ವತ್ಥಪ್ಪ ಮಾತನಾಡಿ, ಮೃತ ಗಿರೀಶ್ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿಕೊಂಡಿದ್ದು ಸಾಲ ತೀರಿಸಲು ತುಂಬಾನೇ ಕಷ್ಟಪಡುತ್ತಿದ್ದ. ಹೆಂಡತಿ ಹೆಸರಿನಲ್ಲಿ ಮೊಬೈಲ್ ಖರೀದಿಗಾಗಿ ಸಾಲ, ತಾಯಿಯ ಹೆಸರಿನಲ್ಲಿ ಟ್ರಾಕ್ಟರ್ ಖರೀದಿ ಮಾಡಲು ಸಾಲ ಮಾಡಿದ್ದ. ಸಾಲ ಕಟ್ಟಲು ಆಗದೆ ಟ್ರಾಕ್ಟರ್ ಸಹ ಸೀಸ್ ಮಾಡಲಾಗಿದೆ. ಈ ಎಲ್ಲ ಕಾರಣಗಳಿಂದ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಊಹೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮೊಹಮ್ಮದ್ ನಾಸೀರ್, ಗುಡಿಬಂಡೆ. ಕಾರಣ ಎಲ್ಲ ವಿಚಾರಿಸ್ತಿದ್ವಿ ನಾವು. ಅವನು ಸುಮಾರು 1-2 ವರ್ಷಗಳಿಂದನೂ ಮೈಕ್ರೋ ಫೈನಾನ್ಸ್ನ ಸಾಲದ ಸುಳಿಯಲ್ಲಿ ಸಿಕ್ಕಿದ್ದಾನೆ. ಅವರ ಹೆಂಡತಿ ಹೆಸರಿನಲ್ಲಿ ಧರ್ಮಸ್ಥಳದ ಸಂಘದಲ್ಲೂ ಸಾಲ ಮಾಡಿದ್ದಾರೆ. ಅದೇ ರೀತಿ ಅವರ ಹೆಂಡತಿ ಹೆಸರಿನಲ್ಲಿ ಮೊಬೈಲುಗೂ ಸಾಲ ಮಾಡಿದ್ದಾರೆ. ಮತ್ತು ಅವ್ರ ತಾಯಿ ಹೆಸರಿನಲ್ಲಿ ಸುಮಾರು 2 ವರ್ಷಗಳ ಹಿಂದೆ ಟ್ರ್ಯಾಕ್ಟ್ರಿಗೆ ಸಾಲ ತಗೊಂಡಿದ್ದು, ಅದು 1 ವರ್ಷದ ಹಿಂದೆ ಸಾಲ ಕಟ್ಟಲಾರದೆ ಟ್ರ್ಯಾಕ್ಟರನ್ನು ಸೀಸ್ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಂದನೂ ಮನನೊಂದು ಅವನು ಸಾಲ ಅಂತ ಹೇಳ್ತಾ ಇದ್ದೆ ಸರ್. ಅದು ಸಾಲ ಕಟ್ಟಕ್ಕಾಗ್ದಿರನೇ ಈ ತರ ಮಾಡ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ. ಅದೇನು ಬಜಾಜ್ ಫೈನಾನ್ಸು, ಧರ್ಮಸ್ಥಳ ಸಂಘ ಮತ್ತು ಗಾಡಿ. ಅವನು ಸುಮಾರು ಕಡೆ ಬ್ಯಾಂಕ್ಗಳಲ್ಲೆಲ್ಲ ಸಣ್ಣ ಪುಟ್ಟ ಅಮೌಂಟ್ಗಳು ತಗೊಂಡು ತನ್ನ ಜೀವನ ನಡೆಸ್ಕೊಳ್ಳೋದಕ್ಕೆ, ರೂಪಿಸ್ಕೊಳ್ಳೋಕ್ಕೆ ಮೆಷಿನ್ ತೊಗೊಂಡು, ಒಂದು ಮೊಬೈಲ್ ತೊಗೊಂಡು, ಮತ್ತು ಒಂದು 2 ವೀಲರ್ ಕೂಡ ತೊಗೊಂಡಿದ್ರು. ಅದೇ ರೀತಿ ಕಳೆದ ವರ್ಷ ಟ್ರ್ಯಾಕ್ಟರ್ ಕೂಡ ಒಂದು ತೊಗೊಂಡಿರ್ತಾರೆ ಚಿಂತಾಮಣಿಯಲ್ಲಿ ಬ್ಯಾಂಕಲ್ಲಿ. ಸೊ ಅದು ಸಾಲ ಕಟ್ಟದೇನೆ ಅದು ಟ್ರ್ಯಾಕ್ಟರ್ ಕೂಡ ಸೀಸ್ ಆಗಿರುತ್ತೆ. ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದೊಂದಿಗೆ ಗ್ರಾಮಗಳ ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚು ಒತ್ತು. ನೂತನ ಅಧ್ಯಕ್ಷ ನಂಜುಂಡಸ್ವಾಮಿ ಭರವಸೆ. ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಬಿಳಿಕೆರೆ ಗ್ರಾಮ ಪಂಚಾಯಿತಿಯ ಉಳಿದ ಅವಧಿಗೆ ನಡೆದಂತಹ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಕಾಮಳ್ಳಿ ನಂಜುಂಡಸ್ವಾಮಿರವರು ಆಯ್ಕೆಯಾದರು. ಇದೇ ವೇಳೆ ತಮ್ಮನ್ನು ಭೇಟಿ ಮಾಡಿದ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ನಂಜುಂಡಸ್ವಾಮಿರವರು, ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಗ್ರಾಮಗಳ ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತೇನೆ. ಅದರಲ್ಲೂ ಕುಡಿಯುವ ನೀರು, ಚರಂಡಿ, ಬೀದಿ ದೀಪ, ರಸ್ತೆ ಸೇರಿದಂತೆ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಹಾಗೂ ನನ್ನನ್ನು ಆಯ್ಕೆ ಮಾಡಲು ಕಾರಣಕರ್ತರಾದ ಪಂಚಾಯಿತಿಯ ಸದಸ್ಯರುಗಳಿಗೆ ನಾನು ಅಭಾರಿಯಾಗಿದ್ದೇನೆ ಎಂದು ನಂಜುಂಡಸ್ವಾಮಿಯವರು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ವಸಂತ, ಸದಸ್ಯರಾದ ಚಂದ್ರಶೇಖರ್, ರಘು, ಬಿಎಸ್ ಲೋಕೇಶ್, ಶಿವಕುಮಾರ್, ಮಹೇಶ್, ಕಡಿ ಲೋಕೇಶ್, ರಾಜಮ್ಮ, ಮಹಾದೇವಮ್ಮ, ಸುಶೀಲಾ, ಮಹಾದೇವಿ, ರತ್ನಮ್ಮ, ಮಂಜುಳಾ, ನಾಗಮ್ಮ, ಎಸ್ಸಿ ರಾಜು, ಲತಾ, ಶಿವಸ್ವಾಮಿ ಹಾಗೂ ಚುನಾವಣಾಧಿಕಾರಿಗಳಾದ ಸುಹಾಸ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಣೇಶ್, ಕಾರ್ಯದರ್ಶಿ ಪುಟ್ಟರಾಜು ಹಾಗೂ ಗ್ರಾಮಸ್ಥರ ಮುಖಂಡರುಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್, ಮೈಸೂರು. ನೀವೆಲ್ಲ ನನಗೆ ಸಹಕಾರ ಕೊಟ್ಟು ನನಗೆ ಬೆಂಬಲ ಕೊಟ್ಟು ನಿಮ್ಮ ಧೈರ್ಯದಿಂದ ನಾನು ಮಾಡ್ತೀನಿ. ನನ್ನ ಮಾಡಲಿಲ್ಲ ಅಂತ ಅಂದ್ಬಿಡಿ, ಬಂದ ಅನುದಾನದಲ್ಲಿ ನನಗೆಲ್ಲ ಎಷ್ಟಾಗುತ್ತೆ ಅಷ್ಟನ್ನು ನಾನು ಮಾಡೇ ಮಾಡ್ತೀನಿ. ನನಗೆ ಹಣಕಾಸು ಬೇಕಾಗಿಲ್ಲ. ನಿಮ್ಮ ವಿಶ್ವಾಸ ನನಗೆ ನಾನು ಇರೋವರೆಗೆ ನನಗೆ ವಿಶ್ವಾಸ ಕೊಡಿ. ನನಗೆ ಬೇರೆ ಏನು ಬೇಕಾಗಿಲ್ಲ.